ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವಾರ. ಆತ್ಮೀಯರೇ, ವಿಶೇಷವಾಗಿ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಮಧ್ಯದಲ್ಲೇ ವೈಮನಸ್ಸಿನ ರಾಜಕೀಯ ಭಾಳ ಜೋರದನ್ನು ನಿಮಗೆ ಗೊತ್ತದೆ. ಇದಕ್ಕೆ ಕಾರಣ ಇಷ್ಟ, ಹೇಗಾದರೂ ಮಾಡಿ ಒಕ್ಕಲಿಗ ಸಮುದಾಯದ ತಮ್ಮ ಹಿಡಿತವನ್ನು ಸಾಧಿಸಬೇಕಾಗಿತ್ತು ಅನ್ನುವಂಥ ಇಬ್ಬರಲ್ಲಿ ಮನಸ್ಥಿತಿ. ಯಾಕಂದ್ರೆ JDS ಅನ್ನಂತೆ ಪೂರ್ತಿಯಾಗಿ ಒಕ್ಕಲಿಗರ ಪಕ್ಷ ಅನ್ನುವಂಗೆ ಟ್ರೀಟ್ ಮಾಡ್ತಾಯಿದ್ದಾರೆ, ನೋಡ್ತಾ ಇದ್ದಾರೆ. ಅದೇ ಕಾರಣ DK ಶಿ ಅವರು ಇವತ್ತು ಉಪಮುಖ್ಯಮಂತ್ರಿಯಾಗಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಇವತ್ತು ಅವರು ಸ್ವತಃ ಈ ಒಕ್ಕಲಿಗರ ಮತಗಳನ್ನು ತಮ್ಮತ್ತ ಸೆಳ್ಕೋಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ, ಅದರಲ್ಲೂ ಈಗ ಅವರಿಗೆ ಕಾಂಗ್ರೆಸ್ನಲ್ಲೇ ಅಥವಾ ಸ್ವಪಕ್ಷದಲ್ಲೇ ಅಷ್ಟೊಂದು ಹೇಳ್ಕೊಳ್ಳುವಂಥ ಒಳ್ಳೆಯ ವಾತಾವರಣ ಅಥವಾ ಸಿದ್ದರಾಮಯ್ಯರನ್ನ ಬೀಟ್ ಮಾಡುವಷ್ಟ ಒಂದು ದೊಡ್ಡ ಸಂಖ್ಯೆಯ ಶಾಸಕರ ಬಲ ಸಿಕ್ಕಿಲ್ಲ ಅನ್ನೋದು ಲೋಕಕ್ಕೂ ಗೊತ್ತಿರುವಂಥ ವಿಷಯ. ಇಂಥ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸುಕೊಂಡಂಥ DK ಶಿ ಅವರಿಗೆ ಒಂದಿಷ್ಟು ನಿರಾಶೆ ಆಗಿದ್ದು ಈ ಸಂದರ್ಭದಲ್ಲಿ ನಿಜವಾದರೂ ಭವಿಷ್ಯದ ದೃಷ್ಟಿ ಇಟ್ಟುಕೊಂಡು DK ಶಿ ಅವರು ಇವತ್ತು ವಿಚಾರಣೆ ಮಾಡ್ತಾ ಇದ್ದಾರಪ್ಪ ಅಂದರೆ ಈ JDS ಅನ್ನು ಇಲ್ಲ ಮಾಡಬೇಕು ಅನ್ನುವಂಥದ್ದು, ಇಲ್ಲಾಗಿಸಬೇಕು. ಸಹಜವಾಗಿ ನಡೆದಾಗ HD ಕುಮಾರಸ್ವಾಮಿಗಳು ಸದ್ಯದ ಉಳಿಸ್ಕೋಬೇಕು ಅನ್ನೋದು ಹಠ ಇದ್ದೇ ಇರ್ತದೆ. ಜೊತೆ ದೇವೇಗೌಡರು ಇನ್ನೂ ಗಟ್ಟಿಮುಟ್ಟಾಗಿದ್ದಾರೆ, ತಮ್ಮ 95ನೇ ವಯಸ್ಸಿನಲ್ಲೇ ಇನ್ನೂ ಬದುಕ್ತೀನಿ ಅನ್ನುವಂಥ ಹಠವಾದಿಗಳಿದ್ದಾರೆ. ಹೀಗಾಗಿ ಈಗ ಟೆನಿಕಾಸ್ಟ್ JDSಗೆ ತನ್ನ ಅಸ್ತಿತ್ವವನ್ನು ತಪ್ಪು ಪಡ್ಕೋಬೇಕಾಗುವಂಥ ಅನಿವಾರ್ಯತೆ ಬಂದು ನಿಂತುಬಿಟ್ಟದೆ. ಇವತ್ತು ಒಂದು ಕಡೆ ಕಾಂಗ್ರೆಸ್ ಸಹಜವಾಗಿ ವಿರೋಧ ಪಕ್ಷ, ಅದರ ಜೊತೆಗೆ ಕಾಂಗ್ರೆಸ್ನಲ್ಲೇ DK ಮತ್ತು ಸಿದ್ದರಾಮಯ್ಯ ಇಬ್ಬರು. ಸಿದ್ದರಾಮಯ್ಯರಂತೂ JDSಯಿಂದ ಬೆಳೆದು ಬಂದಂಥವ್ರ ಕಡೆ ದಾಡಿ ಬಂದಂಥವ್ರು, JDSನ್ನು ಬಿಟ್ಟ ಅವ್ರದ್ದು ಒಂದಿಷ್ಟು ವಿರೋಧ ಇದ್ದೇ ಇರ್ತದೆ ಇದ್ರ ಸಲುವಾಗಿ. ಅದೇ ಕಾಲ DK ಶಿ ಅವರಂತೆ ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಸ್ವತಃ ದೇವೇಗೌಡರ ಜೊತೆಗೂ ಫೈಟ್ ಮಾಡಿ, ನಂತರ HD ಕುಮಾರಸ್ವಾಮಿ ಜೊತೆಗೂ ಫೈಟ್ ಮಾಡಿ ಬೆಳೆದು ಬಂದಂಥವ್ರು. ಹೀಗಾಗಿ ಇವತ್ತು ಎನಿ ಕಾಸ್ಟ್ ಯಾವುದೇ ಪ್ರಸಂಗ ಏನೋ ಆಗಲಿ, ನಿಶ್ಚಿತವಾಗಿಯೂ ಈ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯವನ್ನು ಹಿಡಿದು ತಮ್ಮ ಕೈಗೆ ತೊಗೋಬೇಕು ಅನ್ನೋಂಥ ದಿಟ್ಟ ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದ್ದಾರೆ. ಇದೆಲ್ಲ ಗೊತ್ತಾಗಿರುವಂಥ ನಮ್ಮ ಕುಮಾರಸ್ವಾಮಿಗಳು ಸಹಿತ ಎಷ್ಟು ಸಾಧ್ಯನೋ ಅಷ್ಟು ಪ್ರಬಲವಾಗಿ DK ಶಿ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ನೋಡಿದ್ರಿ ಬಳ್ಳಾರಿ ವಿಷಯದಲ್ಲೇ ನಮ್ಮ DK ಶಿ ಅವರು ಒಂದು ರೀತಿಯಿಂದ ಮೂಗು ತೋರಿಸಿ ಹೋದರು, ಅಲ್ಲೇ ಗೃಹ ಮಿನಿಸ್ಟರ್ ಮಾಡ್ಬೇಕು ಕೆಲಸ ತಾವು ಮಾಡಿದರು, ಭೇಟಿ ಆದರು. ಇದನ್ನು ಟೀಕೆನೂ ಮಾಡಿದರು ನಮ್ಮ ಕುಮಾರಸ್ವಾಮಿಗಳು. ಇವ್ರ ಕೆಲಸ ಅಲ್ಲ, ಗೃಹ ಮಂತ್ರಿ ಮಲ್ಕೊಂಡಿದ್ದಾರೇನಪ್ಪ, ಇಲ್ಲೇ ಪವರ್ಫುಲ್ ಅದಾರೋ ಇಲ್ಲೋ ಅನ್ನೋಂಗೆ ಪ್ರಶ್ನೆ ಮಾಡಿದಾಗ ಸಹಜ ಅದಕ್ಕೆ ಉತ್ತರ ಕೊಡುವಂಥ ದಿಶೆಯಲ್ಲೇ ಇವತ್ತು ನಮ್ಮ DK ಶಿ ಅವರು ಅಲ್ಲಿ ಇನ್ನೊಂದು ಕೆಲಸ ಏನು ಮಾಡ್ತಾಯಿದ್ದಾರೆ ಹೇಳಿಲ್ಲ ಆರಂಭದಲ್ಲಿ ಮಗ, ಯಾವುದೇ ಪ್ರಸಂಗ ಬಂದರೂ ಮೊದಲಿಗೆ JDSನ್ನು ಮುಗಿಸಿಬಿಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಎಲ್ಲಿವರೆಗೆ ಇರ್ತದನೋ ಅಲ್ಲಿವರೆಗೆ ಒಕ್ಕಲಿಗರಲ್ಲಿ ಮತ ಡಿವೈಡ್ ಆಗ್ತಾವೆ. ಒಂದು ಕಡೆ DK ಶಿ ಅವರು, ಇನ್ನೊಂದು ಕಡೆ HDK ಅವರು. ವಿಶೇಷವಾಗಿ HDK ಅವ್ರ ಮೇಲೆ ಹೆಚ್ಚಿಗೆ ಅಲ್ಲಿ ಜನಕ್ಕೆ ಪ್ರೀತಿ ಇವರಪ್ಪ ಒಕ್ಕಲಿಗರ ನಾಯಕರು. ಯಾಕಂದ್ರೆ ಕುಮಾರಸ್ವಾಮಿ ತಂದೆ ನಮ್ಮ ದೇವೇಗೌಡರಂತೆ ವಿಶೇಷವಾಗಿ ಇನ್ನಷ್ಟು ಹೆಚ್ಚು ಚಿರಪರಿಚಿತರು. ಸ್ವತಃ ಮಠಾಧೀಶನ ಸಹ ಚೇಂಜ್ ಮಾಡಿದಂಥ ವ್ಯಕ್ತಿತ್ವ ಅವ್ರದ್ದು. ಹೀಗಾಗಿ ಅವ್ರ ಮೇಲೆ ಬಹುಸಂಖ್ಯಾತ ಒಕ್ಕಲಿಗರ ಪ್ರೀತಿ ಇರೋದ್ರಿಂದಾಗೆ ಅದನ್ನು ಹೇಗಾದರೂ ಡ್ಯಾಮೇಜ್ ಮಾಡಲೇಬೇಕಂತ ಅನಿವಾರ್ಯತೆ ಇವತ್ತು DK ಶಿ ಅವ್ರಿಗೆ ಬಂದಂಥದ್ದು. ಕಾಂಗ್ರೆಸ್ಗಂತೂ ಅದ, BJPಗೂ ಅದ. ಆದರೆ BJP ಜೊತೆಗೆ ಇವತ್ತು HD ಕುಮಾರಸ್ವಾಮಿಗಳು ಕಾಣಿಸ್ಕೊಂಡಿದ್ದರಿಂದಾಗೆ, ಜೊತೆ ಆಗಿದ್ದರಿಂದಾಗೆ ಒಂದಿಷ್ಟು ಜೀವದಾನ ಆಗ್ಬೋದೇನೋ ಕೆಲವು ಹಂತದವರೆಗೆ BJPಯಿಂದ. ಆದರೆ ಕಾಂಗ್ರೆಸ್ಸನ್ನು ಸಹಿತ ಅಷ್ಟು ಪ್ರಮಾಣದಲ್ಲಿ ವಿರೋಧ ಮಾಡ್ತಾ ಇಲ್ಲ. ಬಟ್ DK ಶಿ ಅವ್ರಿಗೆ ಮಾತ್ರ ಹಾಗಿಲ್ಲ. ಯಾಕಂದರೆ ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯಗಿಂತ ಬೆಳೆದು ನಿಲ್ಲಬೇಕಾಗಿದೆ. ಇನ್ನೊಂದು ಕಡೆ HD ಕುಮಾರಸ್ವಾಮಿಗಳನ್ನು ಬದಿಗೆ ಸರಿಸಬೇಕಾಗಿದೆ. ಕಾರಣ ಏನಪ್ಪ ಅಂತಂದ್ರೆ HD ಕುಮಾರಸ್ವಾಮಿಗಳು ಬದಿಗೆ ಸರಿಸಿದ್ರೆ ಪೂರ್ಣ ಪ್ರಮಾಣದ ಒಕ್ಕಲಿಗರ ಮತಗಳು ನಮ್ಮಿಂದ ಬಂದು ನಿಲ್ಲುವ ಸಾಧ್ಯತೆಗಳಿದ್ದಾವೆ. ನನ್ನಿಂದ ಅಂಥ ಪ್ರಸಂಗ ಬರ್ತಂದ್ರೆ ನನ್ನ ಎದುರಾಳಿಗಳ ಸಹಿತ ಎದುರಿಸಬಲ್ಲ. ಯಾಕಂದ್ರೆ ಇಲ್ಲಿ ಒಕ್ಕಲಿಗರ ಏನಪ್ಪ ಅಂತಂದ್ರೆ ಶಾಸಕರು ಹೆಚ್ಚಿದ್ದಾರೆ ಮತ್ತು ಕ್ಷೇತ್ರಗಳು ಹೆಚ್ಚಿದ್ದಾವೆ. ಜೊತೆಗೆ ಒಕ್ಕಲಿಗರು ಮತ್ತು ಲಿಂಗಾಯತರು ಕೂಡಿದರೆ ರಾಜ್ಯದ ರಾಜಕೀಯದ ಬದಲಾವಣೆ ಸಹಿತ ಮಾಡ್ಬೋದು ಅನ್ನುವಂಥ ಲೆಕ್ಕ ಅವ್ರದ್ದು. ಹೀಗಾಗಿ ಈಗ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ DK ಶಿ ಅವರು ಇದನ್ನು ಇಲ್ಲ ಮಾಡಿಸೋ JDSನ್ನು, ಜೊತೆಗೆ HD ಕುಮಾರಸ್ವಾಮಿಗಳು ಇಲ್ಲ ಮಾಡಿಸುವಂಥದ್ದು. ಅದಕ್ಕೆ ಅವರು HD ಕುಮಾರಸ್ವಾಮಿಗಳಿಗೆ ಉತ್ತರ ಕೊಟ್ಟಿದ್ದವರು. ಹಂಗೆ ಅಂದಾಗ ಏನು ಇದು ಗೃಹ ಮಿನಿಸ್ಟರ್ ಮಾಡಬೇಕಾದ ಕೆಲಸ ನೀವು ಮಾಡಿದ್ದೀರಿ ಅನ್ನೋ ದೃಷ್ಟಿಗೊಂಡ ಅಂದಾಗ ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ ನಮ್ಮ DK ಶಿವಕುಮಾರ್ ಅವರು. ರಾಜಕೀಯದಲ್ಲಿ ಕುಮಾರಸ್ವಾಮಿಗಿಂತ ಹೆಚ್ಚಿನ ಅನುಭವವಿದೆ. ನಾನು ಮುಖ್ಯಮಂತ್ರಿ ಆಗದೇ ಇರಬಹುದು, ಆದರೆ ಆಡಳಿತ ವಿಚಾರದಲ್ಲಿ ಅವರಿಗಿಂತ ಅನುಭವ ಹೊಂದಿದ್ದೇನೆ. ಅವರಿಂದ ಕಲಿಯುವ ಅಗತ್ಯ ನನಗಿಲ್ಲ.
ಅದು ನಾ ಏನು ಕಲಿಬೇಕಾಗಿಲ್ಲ ಅನ್ನೋದು ಮಾತು ದಿಟ್ಟವಾಗಿ ನೇರವಾಗಿ ಹೇಳ್ಬಿಟ್ಟಿದ್ದಾರೆ ಅವರು. ಅದೇ ಕಾಲಕ್ಕೆ ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ನಡೆಸಿದ ಸಭೆಗೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿರುವ ಬಗ್ಗೆ ಸುದ್ದಿಗಾರರು ಪ್ರಶ್ನಿಸಿದಾಗ, ನಾನು ಬಹಳ ಕಾಲ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಆಡಳಿತ ಹೇಗೆ ಮಾಡಬೇಕು, ಯಾರ ಜೊತೆ ಸಭೆ ಮಾಡಬೇಕು, ಮಾಡಬಾರದು ಎಂಬುದು ಚೆನ್ನಾಗಿ ಗೊತ್ತಿದೆ. ನಾನೇನಪ್ಪ ಇವ್ರಿಗೆ ಕೇಳಕ್ಕೆ ಮಾಡಬೇಕು, ನಾನು ಅನುಭವಿಸ್ತೇನೆ. ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಇದ್ರಾಗಂತ ನಮಗೆ ಅನುಭವ ಇಲ್ಲ ಅಂತಲ್ಲ, ಎಲ್ಲದಕ್ಕೂ ಮುಖ್ಯಮಂತ್ರಿ ಆದಾಗ ಅನುಭವ ಬರ್ತದೆ ಅಂತಲ್ಲ ಅಂತೇಳಿ ಕುಟ್ಕಿದ್ದಾರೆ ಅವ್ರನ್ನ. ಯಾಕಂದ್ರೆ ಈಗ ನಾವು ಮಾಡಿದ್ದೀವಪ್ಪ, ಏನಾಯ್ತು ನಮ್ಮಲ್ಲಿ ಹೊಂದಾಣಿಕೆ ಅದು ನಾವು ಮಾಡ್ಕೊಳ್ತೀವಿ, ಏನು ಕಾರಣ ಅಂತ ನಾನು ಮಾಡಿದ್ದೀನಪ್ಪ, ಅದನ್ನು ಎಲ್ಲ ಅನುಭವದ ನನಗೆ ಏನು ಕೇಳಬೇಕಾಗಿಲ್ಲ ನೀವು ಅಂತೇಳಿ ಸಡನ್ನಾಗಿ ಹೊಡೆದಿದ್ದಾರೆ. ಅದೇ ಕಾಲಕ್ಕೆ ಒಂದಿಷ್ಟು JDS ಸದಸ್ಯರನ್ನು, ಅದರಲ್ಲೂ ಮುಖ್ಯವಾಗಿ ಚಾಮರಾಜಪೇಟೆ ಕ್ಷೇತ್ರದ JDS ಮುಖಂಡ ಗೋವಿಂದರಾಜ್, ಅವ್ರ ಪತ್ನಿ ಗೌರಮ್ಮ, ಚಂದ್ರಶೇಖರ ಇವರನ್ನೆಲ್ಲನೂ ಡೇವಿಡ್ ಮುಂತಾದವ್ರನ್ನ ಸಹ KPCC ಕಚೇರಿ ಕರ್ಕೊಂಡ್ಬಂದು ಕಾಂಗ್ರೆಸ್ಗೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತಾಡ್ತಾ ಕೊನೆಗೆ ಒಂದು ಮಾತು ಹೇಳ್ತಾರೆ ಅವರು, ಇಲ್ಲ ಈ ಕುಮಾರಸ್ವಾಮಿಗಳು ಸುಮ್ಮನೆ ಈ ಪಕ್ಷಗಳಿಗಿಂತಲೂ BJP ಜೋಡಿ ವಿಲನ್ ಆಗಿಬಿಡೋದು ಭಾಳ ಯೋಗ್ಯ. ಏನೋ ಒಂದು 18 ಮಂದಿ ಇದ್ದಾರೆ ಶಾಸಕರು, ಅವ್ರು ತೊಗೊಂಡು BJPಗೆ ಸೇರಿಬಿಡ್ರಿ ಅಂತೇಳಿ, ಅದು ನಿಮ್ದು ಇಲ್ಲ ಆಗಿಬಿಡಲಿ, ಅದು ನಮ್ಗೆ ಸರಳ ಆಗ್ತದೆ ವಿರೋಧ ಮಾಡಲಿಕ್ಕೆ. ಒಂದು BJP ಇರೋದು ಕಾಂಗ್ರೆಸ್, ಸಹಜವಾಗಿ ಎಲ್ಲರೂ BJP ವಿರೋಧಗಳಿದ್ದಾರೆ, ಇಲ್ಲ ಅಂತಲ್ಲ, ಶೂದ್ರ ಸಂಘಟನೆ ಅದೊಂದು ಒಕ್ಕಲಿಗರಂದ್ರು ಸಹಿತ ಅದು ನಮ್ಮ ಜೊತೆಗೆ ಆಗ್ತದೆ ಅನ್ನುವಂಥ ಒಂದು ದೃಷ್ಟಿಕೋನ. ಅಂದರೆ ಒಟ್ಟಾರೆಯಾಗಿ ದೇವೇಗೌಡರ ಸಂತತಿಯ ಒಂದು ಏನದ ಹೇಳುತ್ತದ ಅದು ತಪ್ಪಿಸುವಂಥ ಕೆಲಸವನ್ನು DKಶಿ ಅವರು ಮಾಡಿದ್ದರಿಂದಾಗಿನ ಇವತ್ತು ಸಿಟ್ಟಾಗಿರುವಂಥ ಕುಮಾರಸ್ವಾಮಿಗಳು ಮತ್ತು ತಮ್ಮ ಅಸ್ತಿತ್ವದ ಪ್ರಶ್ನೆ ಬಂದಾಗ ಸಹಜವಾಗಿ DKಶಿ ಅವರ ವಿರೋಧವಾಗಿ ಒಳ್ಳೆಯ ಖಡಕ್ಕಾಗಿ ಅವರ ಆಗಬಾರದು CM ಅನ್ನುವಂಥ ಮನೋಸ್ಥಿತಿಗೆ ಬಂದು ನಿಂತಿದ್ದಾರೆ. ಹೀಗಾಗಿ BJPಗೆ ಕಡು ಕಷ್ಟ ಇವತ್ತು, ಯಾರು ಇಟ್ಕೋಬೇಕು. DKಶಿ ಏನೋ ಬರ್ತಾರೋ ಗೊತ್ತಿಲ್ಲ, ಆದರೂ ಬರೋ ಸಾಧ್ಯತೆಗಳಿದ್ದಾವೆ, ಏನೇನೋ ನಡೀತಾ ಇದ್ದಾವೆ. ಆದರೆ ಅದೇ ಕಾಲಕ್ಕೆ HDK ಅವ್ರನ್ನ ಯಾವ ರೀತಿಯಾಗಿ ನಾವು ಮನವರಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ HDKಗೆ ಮತ್ತು DKಶಿ ಅವ್ರಿಗೆ ಆಗುವುದಿಲ್ಲ ಅನ್ನೋಂಥ ಭಯನೂ ಅವ್ರಿಗೆದ. ಹೀಗಾಗಿ ಯಾವುದನ್ನು ಡಿಸಿಷನ್ ತೊಗೊಳ್ಬೇಕು ಅನ್ನೋದು ಎಲ್ಲ ಕಷ್ಟದ ಕೆಲಸ ಆಗಿದೆ. ಇವನ್ ಕುಮಾರಸ್ವಾಮಿಗಳೇ ಆಗಿರ್ಬೋದು, ಅದೇ ಕಾಲಕ್ಕೆ BJPಗೆ ಸಹಿತ ಆಗಿರ್ಬೋದು. ಯಾಕಂದ್ರೆ BJPಗೆ ಹೋಗೋದಾಗಿತ್ತಪ್ಪ ಅಂತಂದ್ರೆ ಒಂದೆದ್ದು ಈಗಾಗಲೇ ಬಯಸುವಂಥದ್ದು ಏನಪ್ಪ, ಇವರು ನಮ್ಮ BJಪಿಗರು ಅಂದ್ರೆ ಕಡಿಮೆ 40-45 ಜನರಲ್ಲಿ ತೊಗೊಂಡು ಬರಬೇಕು ಅಂತೇಳಿ. ಅವ್ರದ್ದೊಂದು 60-66 ಜನ, ನಮ್ಮದು 40-45 ಜನ ಅಂದಾಗ ಸಹಜವಾಗಿ ಮೆಜಾರಿಟಿ ಆಗ್ತದೆ ಅನ್ನುವಂಥ ಒಂದು ವಿಚಾರ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಸಾಧ್ಯವಾಗಿನ ಪರಿಸ್ಥಿತಿಯಲ್ಲಿ ಅಂತ ವಿಷಯ ಮಾಡಿದಾಗ ಅದೆಲ್ಲ ಈಗಾಗಲೇ ಗೊತ್ತಿರುವಾಗ ಅಸಾಧ್ಯದ ಮಾತಾ. ಅದಕ್ಕೆ DKಶಿ ಅವರು ಮೋಸ್ಟ್ ಪ್ರಾಬಬ್ಲಿ BJPಗೆ ಹೋಗೋದನ್ನು ಒಂದು ಕಾಲ ಹಿಂಸರಿಸಿದಾರ ಅನ್ನುವಂಥದ್ದು. ಜೊತೆಗೆ 2ನೇ ನಂಬರ್ ಇದ್ದಾರಲ್ಲ ಕಾಂಗ್ರೆಸ್ನ ಉಳಿದು ದೊಡ್ಡ ಭವಿಷ್ಯದ ನಾಳೆಯಿಂದಿಲ್ಲ ನಾಳೆ ಇನ್ನೂ ವಯಸ್ಸದ ಅನ್ನೋಂಥ ಒಂದು ತರ್ಕು ಇರ್ಬೋದು. ಅದೇನೋ ಇರಲಿ, ಕುಮಾರಸ್ವಾಮಿಗಳಿಗೆ ಏನಪ್ಪ ಆತಂಕ ಅಂದ್ರೆ ತಮ್ಮ ಪಕ್ಷ ಸರ್ವನಾಶ ಹಾಕ್ಕೊಡೋದು, ಉಳಿಬೇಕು, ಅದಕ್ಕೇನು ಮಾಡೋದಪ್ಪ ಅನ್ನೋದು ಚಿಂತೆ ಅವ್ರಿಗೆ ಆಗ್ಯದ. ಅದಕ್ಕಾಗಿ ಅವರಿಂದ ತಾವಪ್ಪ ಒಕ್ಕಲಿಗರ ಲೀಡರು ಅನ್ನೋದು ಬಿಂಬಿಸಿಕೊಳ್ಳೋ ಜೊತೆಗೆ DK ಶಿವಕುಮಾರ್ ಅವರು ದೂರ ಮಾಡಬೇಕು ಒಕ್ಕಲಿಗರಿಂದ ಅನ್ನೋದು ಪ್ರಯತ್ನ ನಡೆಸಿದ್ದಾರೆ. ಅದು ಯಾರು ಯಶಸ್ವಿ ಆಗ್ತಾರೋ ಇಲ್ಲ ಗೊತ್ತಿಲ್ಲ. ಒಟ್ಟು ಒಬ್ಬರ ಮೇಲೆ ಒಬ್ಬರು ಏರಾಯಿರಿ ಜೋರದ. ಒಂದು ಕಡೆಗೆ DK ಶಿವಕುಮಾರ್ ಅವರು ಪೂರ್ಣ ಪ್ರಮಾಣದಲ್ಲಿ JDS ಅನ್ನು ಮುಗಿಸಿಬಿಡಬೇಕು ಅನ್ನುವಂಥದ್ದು, ಮತ್ತೊಂದು ಕಡೆಯಲ್ಲಿ DKಶಿ ಅವರಿಗೆ CM ಮಾಡದೆ ಅವರು ಅಲ್ಲೇ ಅದೇ ಸ್ಥಾನದಲ್ಲಿ ಮುಂದುವರಿಸ್ಕೋಬೇಕು ಅನ್ನುವಂಥ ಸ್ಥಿತಿ ಅವ್ರಿಗೆ ಇರಬೇಕು ಅನ್ನೋ ಕಾರಣಕ್ಕಾಗಿ JDS ಎರಡು ಕಡೆ ಇದನ್ನು ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಏನೋ ಗುದ್ದಾಟ ತರಾತುರಿ ಏನೋ ನಡೆಸದ ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಕುಮಾರಸ್ವಾಮಿ ಮತ್ತು ಇನ್ನೊಂದು DKಶಿ ಅವರ ಇವರ ಮಧ್ಯದ ನಡೆದಂಥ ಈ ಒಂದು ಏನಪ್ಪ ಅಂತಂದ್ರೆ ಒಂದು ಅಧಿಕಾರ ಪಡೆಯುವ ಒಂದು ಪ್ರಯತ್ನ ನಿಜವಾಗಿಯೂ ಇಲ್ಲೇ ಏನಪ್ಪ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಪರಿಣಾಮ ಬೀರ್ತಿರುವುದರಲ್ಲಿ ಎರಡು ಮಾತಿಲ್ಲ. ಏನೂ ಇರಲಿ, ಒಂದಂತೆ ಲಾಭ ಆಗ್ತಾಯಿದೆ. ಎಷ್ಟು JDS ವೀಕ್ ಆಗ್ತದೆ ಅದು ಕಾಂಗ್ರೆಸ್ಗೆ ಮತ್ತು BJPಗೆ ಇಬ್ಬರಿಗೂ ಲಾಭ. ಯಾಕಂದರೆ ಈಗಾಗಲೇ ಆಲ್ರೆಡಿ ಆಲ್ ಓವರ್ ಇಂಡಿಯಾ ಮಟ್ಟದಲ್ಲೇ ಈ ಪ್ರಾದೇಶಿಕ ಪಕ್ಷಗಳನ್ನು ಬದಿಗೆ ಸರಿಸೇ ಬಿಡಬೇಕು ಅನ್ನೋಂಥ ವಿಚಾರಕ್ಕೆ ಎರಡೂ ಪಕ್ಷಗಳು ಬಂದಂಗಿದ್ದಾರೆ. ಯಾಕಂದ್ರೆ ಯಾವುದೇ ವಿಷಯದಲ್ಲಿ ಭಿನ್ನ ಮತ ಇರ್ಬೋದಿಲ್ಲ ಅಂತಲ್ಲ, ಆದರೆ 2 ಪಾರ್ಟಿ ಸಿಸ್ಟಮ್ ಆಗ್ತಾರೆ, ಇವರಲ್ಲೇ ಬರ್ತಾರೆ ಅವ್ರನ್ನೇ ಬರ್ತಾರೆ. ಈಗ ಅಮೆರಿಕದಾಗ ಆದಂಗೆ ಡೆಮೊಕ್ರೆಟಿಕರೇ ರಿಪಬ್ಲಿಕನ್ನರು ಯಾರು ಬರ್ತಾರಪ್ಪ ಅಂದಂಗೆ ಇಲ್ಲೂ ಆಗ್ಬೋದು ಅನ್ನುವಂಥ ತರ್ಕ. ಬಟ್ ಅದು ಅಂದ್ಕೊಂಡಂಗೆ ಆಗ್ತದಿಲ್ಲೋ ಬೇರೆ ವಿಷಯ. ಬಟ್ ಒನ್ ಥಿಂಗ್ ಏನಪ್ಪ ಅಂತಂದ್ರೆ ಈಗ BJP ಜುಡಿ ವಿಲೀನ ಆಗ್ತದಾರ JDS ಅನ್ನುವಂಥದ್ದು ಅದು ಅಂದ್ಕೊಂಡ್ರೆ ಸುಲಭ. ಈಗಾಗಲೇ ನಮ್ಮ ದೇವೇಗೌಡರಂತೆ ಸೂಕ್ಷ್ಮವಾಗಿ ಈ BJP ಸಹಿತ ಬದುಕಿ ಸರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂಬರುವ ಗ್ರಾಮ ಪಂಚಾಯತಿ ಯಾವುದೋ ಪಂಚಾಯತಿ ಎಲೆಕ್ಷನ್ಗಳಲ್ಲಿ
ನಿಶ್ಚಿತವಾಗಿಯೂ ನಾವು ಸಪ್ರೇಟ್ ಇಂಡಿಪೆಂಡೆಂಟಾಗಿ ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತನ್ನು ನಮ್ಮ ದೇವೇಗೌಡರು ಹೇಳಿದ್ರಿಂದಾಗೆ ಇವೆಲ್ಲ ಡೆವಲಪ್ಮೆಂಟ್ಗಳು ಇನ್ನೇ ಮತ್ತೊಂದು ವಿಚಾರ ಮಾಡುವಂಥ ವಿಷಯ ಆಗಿದಾವೆ. ಅದರಲ್ಲೂ DKC ಮತ್ತು ಈ HDK ಮಧ್ಯದ ಈ ತಿಕ್ಕಾಟ ಏನದಲ್ಲ ಇದು ನಿರಂತರವಾಗಿ ಉಳಿಯುವಂಥದ್ದು, ಭಾಳ ದಿವಸಗಳಿಗೆ ಮುಂದೆ ಹೋಗುವಂಥದ್ದು. ಇಬ್ಬರು ಒಬ್ರಿಗೊಬ್ಬರು ಏನಪ್ಪ ಅಂದ್ರೆ ಬಲಿಷ್ಠವಾಗಿ ವಿರೋಧ ಮಾಡ್ತಾರೆ. ಅದೇ ಕಾಲಕ್ಕೆ ತಮ್ಮ ಲಿಮಿಟ್ಸು ಅವ್ರಿಗೆ ಗೊತ್ತದ ಮತ್ತು ಅದೇ ರೀತಿಯಾಗಿ ವ್ಯಾಸ್ಟೂ ಅವ್ರಿಗೆ ಗೊತ್ತದ. ಒಟ್ಟಾರೆಯಾಗಿ DKC JDSನ್ನು ಮುಗಿಸ್ಬೇಕು ಅನ್ನೋದು ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ HDK ಶತಪ್ರಯತ್ನ ಮಾಡೋದು ಉಳಿಸ್ಕೋಬೇಕು ಅನ್ನೋದು ಒಂದು ಹೋರಾಟ ನಡೆಸಿದ್ದಾರೆ. ಇದು ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರೂ ಗೆಲ್ಲಿ ಯಾರೂ ಸೋಲಿ. ಆದರೆ ಒಂದು ವೇಳೆ ಕುಮಾರಸ್ವಾಮಿಗಳು ಸೋದ್ರಪ್ಪ ಅಂತಂದ್ರೆ ಅಲ್ಲಿದ JDS ಲುಪ್ತ ಆಗೋ ಸಾಧ್ಯತೆ ಹೆಚ್ಚದವ್ರು. ಯಾಕಂದ್ರೆ ಅವ್ರ ನಂತರ ಅಂತ ಹೇಳ್ಕೊಳ್ಳೋ ನಾಯಕ ಅಲ್ಲಿ ಇಲ್ಲ. ಆ ದಿಶೆಯಲ್ಲಿ ನೋಡೋಣ ಕಾದಂತ ಹೇಳ್ತಾ ಏನೂ ಇರಲಿ. ಒಟ್ಟಾರೆಯಾಗಿ ಒಂದು JDS ಪಕ್ಷ ಇರಲಿ. ಯಾಕೆ ಇರಬೇಕಪ್ಪ ಅಂದ್ರೆ ಒಂದು ವಿರೋಧ ಪಕ್ಷ ಇತ್ತಪ್ಪ ಅಂತಂದ್ರೆ ನಾಡಿನ, ಯಾಕಂದ್ರೆ ಅದು ಪ್ರಾದೇಶಿಕ ಪಕ್ಷ ಇರೋದರಿಂದ ನಾಡಿನ ಹಿತಚಿಂತನೆಯನ್ನು ಹೆಚ್ಚು ಮಾಡ್ತೈತಿ ಅಂತ ಒಂದು ತರ್ಕ. ಅದು ಎಷ್ಟು ಮಾಡಿಸಿರೋ ತಪ್ಪು ಇನ್ನು ನೀವು ಡಿಸಿಷನ್ ಮಾಡುವಂಥದ್ದು. ಆದರೆ ತಿಕ್ಕಾಟ ಬಂದ ಸಾಕು ಆಫ್ ದ ವಾರ್ ಇನ್ ಬಿಟ್ವೀನ್ ಆಫ್ ದ ನಮ್ಮ HDK ಮತ್ತು ಇನ್ನೊಬ್ಬರು ನಮ್ಮ DKC. ಇದ್ರ ಯಾರು ಗೆಲ್ಬೋದು ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥ ಸೇರಿಸಿ ತಲೆ ಮೇಲೆ ಸತ್ಯದ ಕೈಗಳಲ್ಲಿ ವಂದನೆಗಳು.